ಎಂಬ ಹುಡುಗ ಇರ್ತಾನೆ. ರವಿ ಹೀಗೆ ಹೇಳ್ತಿರ್ತಾನೆ, ನನಗೆ ಕನಸು ಇದೆ, ನನ್ನ ಕುಟುಂಬಕ್ಕೆ ಸಹಾಯ ಮಾಡಬೇಕಂತ. ಆಗ ರವಿ ನನ್ನ ನಂಬಿಕೆ ನನಗೆ ಶಕ್ತಿ, ಅದೇ ನನಗೆ ದಾರಿ ತೋರಿಸೋದು. ಆಗ ರವಿ ತನ್ನ ಕನಸುಗಳನ್ನು ಒಂದು ಪುಸ್ತಕದಲ್ಲಿ ಬರೆಯುತ್ತಾನೆ. ಪ್ರತಿಯೊಂದು ದೊಡ್ಡ ಸಾಧನೆ ಹಿಂದೆ ನಂಬಿಕೆ ಇರುವುದೇ ಮುಖ್ಯ. ರವಿ, ಇಲ್ಲಿಂದ ನನ್ನ ಪ್ರಯತ್ನ ಆರಂಭ ಎಂದು ರವಿ ನಗರಕ್ಕೆ ಹೋಗಲು ಬಸ್ ಸ್ಟಾಪ್ಗೆ ಹೋಗ್ತಾನೆ. ಅವನು ನಗರಕ್ಕೆ ಹೋಗ್ತಾನೆ. ರವಿ ಹೋಗಿ ನಂತರ ಹೋಟೆಲ್, ಕಾಫಿ ಶಾಪ್ನಲ್ಲಿ ಕೆಲಸ ಹುಡುಕ್ತಿರ್ತಾನೆ. ಆಗ ಅಲ್ಲೇ ಇದ್ದ ಅಧ್ಯಕ್ಷರು, ಮನೆ ಬಿಟ್ಟು ಬಂದಿದ್ದೀರಾ, ಯಾಕೆ, ಏನು ಮಾಡ್ತಿದ್ದೀರಾ, ಕೆಲಸ ಬೇಕಾ ಅಂತ ಹೇಳ್ತಾರೆ. ಆಗ ರಾತ್ರಿ ಆದಮೇಲೆ ರವಿ ಕುತ್ಕೊಂಡು ಪುಸ್ತಕ ಓದ್ತಿರ್ತಾನೆ. ಮತ್ತು ಅವನು ತನ್ನ ಹಳ್ಳಿಯನ್ನೆಲ್ಲ ನೆನೆಸ್ಕೊತಾ ಇರ್ತಾನೆ. ಮತ್ತು ರವಿ ಹೇಳ್ತಾನೆ, ನಾನೇ ನಂಬಿಕೆ ಕಳೆದುಕೊಂಡ್ರೆ ಎಲ್ಲವನ್ನು ಕಳೆದುಕೊಂಡ ಹಾಗೆ ಅಂತ ಯೋಚನೆ ಮಾಡ್ತಿರ್ತಾನೆ. ಮತ್ತು ಒಂದು ಕಂಪನಿ ಎದುರು ಇಂಟರ್ನ್ಶಿಪ್ ಪರೀಕ್ಷೆ ಇರುತ್ತೆ. ಈ ಒಂದು ಅವಕಾಶವೇ ನನ್ನ ಬದುಕು ತೀರ್ಮಾನಿಸುತ್ತದೆ ಎಂದು ರವಿ ಹೋಗ್ತಾನೆ. ಬಟ್ ರವಿ ಫೇಲ್ ಆಗ್ತಾನೆ. ಆಗ ರವಿ ಹೀಗೆ ಯೋಚಿಸ್ತಾನೆ, ನಾನೇ ನಿಲ್ಲಬಾರ್ದು, ಇನ್ನೊಂದು ಮಾರ್ಗ ಹುಡುಕಬೇಕು, ನಾನು ಗೆದ್ದೇ ಗೆಲ್ತೀನಿ ಅಂತ ಹೋಗ್ತಾನೆ. ಮತ್ತೆ ಹೊಸ ಪ್ರಯತ್ನ ಮಾಡ್ತಾನೆ. ಸ್ನೇಹಿತರಿಂದ ಪ್ರೋತ್ಸಾಹ ಅವನಿಗೆ ಸಿಗುತ್ತದೆ. ಆಗ ಅವ್ರ ಸ್ನೇಹಿತ ಹೇಳ್ತಾನೆ, ನಿನ್ನ ನಂಬಿಕೆ ಸದಾ ನಿನ್ನ ಜೊತೆ ಇದೆ, ನೀನು ನಿನ್ನ ನಂಬಿಕೆನ ಕಳ್ಕೊಬೇಡ ಅಂತ ಹೇಳ್ತಾರೆ. ಆಗ ರವಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡ್ಕೋತಾನೆ. ಆಗ ರವಿ ಹೇಳ್ತಾನೆ, ನನ್ನ ಎಲ್ಲ ಪ್ರಯತ್ನ ಫಲಿಸಿತು. ಅವನು ಒಂದು ಹಳ್ಳಿ ಮನೆ, ಕುಟುಂಬದ ಸಂತೋಷ ಎಲ್ಲವನ್ನು ನೋಡಿ ಅವನಿಗೆ ತುಂಬ ಖುಷಿಯಾಗುತ್ತದೆ. ನಂಬಿಕೆ ಮತ್ತು ಶ್ರಮ ಇದ್ದರೆ ಕನಸುಗಳು ನಿಜವಾಗಬಹುದು. ಈ ಸ್ಟೋರಿ ನಮಗೇನಪ್ಪ ಹೇಳುತ್ತೆ ಅಂದರೆ, ನಮ್ಮಲ್ಲಿ ನಂಬಿಕೆ ಒಂದಿದ್ದರೆ ನಾವು ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿರ್ತೀವೋ ಅದನ್ನು ಸಾಧಿಸ್ಬೋದು. ಬೇರೆಯವ್ರು ಹೇಳೋದು ಕೇಳಿ ನಾವು ತಲೆ ಕೆಡಿಸ್ಕೋಬಾರ್ದು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.